ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಾಸಿಕ್ಯೂಷನ್ ವರದಿಯನ್ನ ಈಗ ಪುರಸ್ಕರಿಸಿದೆ ನ್ಯಾಯಾಲಯ. ಆ ಮೂಲಕ ಮತ್ತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಸಂಕಷ್ಟ. ಶಾಕಿಂಗ್. ಅರ್ಜಿಯನ್ನ ಪುರಸ್ಕರಿಸಿದ 57ನೇ ಸಿಸಿಎಚ್ ಕೋರ್ಟ್ ದರ್ಶನ್ ವಕೀಲ ಸುನಿಲ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಸಾಕ್ಷಿ 7 ಮತ್ತು ಸಾಕ್ಷಿ 8 ಇವರಿಗೆ ಸಮನ್ಸ್ ಅನ್ನ ಜಾರಿ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಪೋಷಕರಿಗೆ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಪೋಷಕರಿದ್ದಾರಲ್ಲ ಅವರಿಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಡಿಸೆಂಬರ್ 17ಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ರೇಣುಕಾ ತಂದೆ ಮತ್ತು ತಾಯಿಗೆ ಸಮನ್ಸ್ ಅನ್ನ ನೀಡಿದೆ ಕೋರ್ಟ್. ಆ ಮೂಲಕ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. 57ನೇ ಸಿಸಿಎಚ್ ಕೋರ್ಟ್ ಅರ್ಜಿಯನ್ನ ಪುರಸ್ಕರಿಸಿದೆ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಸಾಕ್ಷಿ 7 ಮತ್ತು ಸಾಕ್ಷಿ 8ಕ್ಕೆ ಈಗ ಸಮನ್ಸ್ ಅನ್ನ ಇಶ್ಯೂ ಮಾಡಿದೆ. ರೇಣುಕಾಸ್ವಾಮಿ ಪೋಷಕರಿಗೂ ಕೂಡ ಕೋರ್ಟ್ ಸಮನ್ಸ್ ಅನ್ನ ನೀಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಸದ್ಯ ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಶಾಕಿಂಗ್ ಇದು. ಸದ್ಯ ಏನೇನು ಅಪ್ಡೇಟ್ ಇದೆ, ಏನು ವಿವರ ಇದೆ ತಮ್ಮ ಹತ್ರ ರೆಹಮಾನ್? ಎಸ್ ರಂಜಿತ್, ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ನಿಜಕ್ಕೂ ಕೂಡ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಅವರು ಕೂಡ ಸಮನ್ಸ್ ಅನ್ನ ಜಾರಿ ಮಾಡಬೇಕು ಸಾಕ್ಷಿಗಳಿಗೆ ಅನ್ನುವಂತ ಮಾತನ್ನು ಕೂಡ ಮುಂದಿಟ್ಟಾಗ ದರ್ಶನ್ ಪರ ವಕೀಲರು ಕೂಡ 7 ಮತ್ತು 8ನೇ ಸಾಕ್ಷಿಗಳಿಗೆ ಮಾತ್ರ ಯಾಕೆ, ಲೀಸ್ಟ್ ಏನಿರುತ್ತೆ ಅದರ ಪ್ರಕಾರ ಸಮನ್ಸ್ ಅನ್ನ ನೀಡಿ ವಿಚಾರಣೆಗೆ ಕರೀರಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆಗ ಪ್ರಾಸಿಕ್ಯೂಷನ್ ಅವರು ಇಲ್ಲ, ಅದು ಪ್ರಾಸಿಕ್ಯೂಷನ್ ಈ ಸುಪ್ರೀಂ ಅನ್ನೋ ರೀತಿಯಲ್ಲಿ ನಮಗೆ ಯಾವ್ದನ್ನ ಬೇಕಾದ್ರೂ ನಾವು ಸಾಕ್ಷಿಯಾಗಿ ನಾವು ಕರಿಬಹುದು ಅನ್ನುವಂತ ಒಂದು ಮಾತು ಹೇಳ್ತಾರೆ. ಅದೇ ಇವತ್ತು ನಿನ್ನೆ ಏನು ವಿಚಾರಣೆ ಇತ್ತಲ್ಲ, ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇವತ್ತು ಆದೇಶ ಆಗಿದೆ ಅಂತಾನೆ ಹೇಳ್ಬೋದು. ಏನು ರೇಣುಕಾಸ್ವಾಮಿ ಕುಟುಂಬಸ್ಥರಾಗಿರುವಂತಹ ಅವರ ತಂದೆ ತಾಯಿ ಅಂದ್ರೆ 7 ಮತ್ತು 8ನೇ ಸಾಕ್ಷಿ ಆಗಿರ್ತಾರೆ, ಅವರನ್ನ ಇವತ್ತು ಪ್ರಾಸಿಕ್ಯೂಷನ್ ಅವರು ಹೇಳಿರೋ ಪ್ರಕಾರ ಇವತ್ತು ಸಮನ್ಸ್ ಅವರಿಗೆ ಜಾರಿ ಆಗಿದೆ ಅಂತಾನೆ ಹೇಳ್ಬೋದು. ಕೋರ್ಟ್ ನಲ್ಲಿ ಇವತ್ತು ಸಮನ್ಸ್ ಜಾರಿ ಮಾಡಿದ್ದಾರೆ. ಅಂದ್ರೆ ಇದೇ ತಿಂಗಳು ಡಿಸೆಂಬರ್ 17ರಂದು ಅವರು ಕೋರ್ಟ್ಗೆ ಹಾಜರಾಗಿ 7 ಮತ್ತು 8ನೇ ಸಾಕ್ಷಿಯಾಗಿ ಹಾಜರಾಗ್ತಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪರ ವಕೀಲ ಅವರಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ದರ್ಶನ್ ಅವ್ರ ಗ್ಯಾಂಗಿಗೆ ಒಂಥರ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಓಕೆ, ಜಸ್ಟ್ ಹೋಲ್ಡ್ ರೆಹಮಾನ್, ನಿಮ್ಮನ್ನ ಮತ್ತೆ ನಾನು ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇದರ ನಡುವೆ ಡಿ ಗ್ಯಾಂಗ್ ದರ್ಶನ್ಗೆ ಕೊನೆಗೂ ಟಿವಿ ಭಾಗ್ಯ ಲಭಿಸಿದೆ. ತಾವಿದ್ದ ಬ್ಯಾರಕ್ನಲ್ಲಿ ಟೈಮ್ ಪಾಸ್ ಆಗ್ತಾ ಇಲ್ಲ, ತಮಗೆ ಅಲ್ಲಿ ಇರೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ, ಚಳಿ ಇದೆ, ಮತ್ತೊಂದು ಮಗದೊಂದು, ನಮಗೆ ಕನಿಷ್ಠ ಸೌಲಭ್ಯ ಆದರೂ ಕೊಡಬೇಕು ಅಂಥೇಳಿ ಮನವಿ ಮಾಡಿದ್ದಂಥ ದರ್ಶನ್ ಇದ್ದ ಬ್ಯಾರಕ್ಗೆ ಈಗ ಟಿವಿಯನ್ನು ಅಳವಡಿಕೆ ಮಾಡೋದಕ್ಕೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಕೋರ್ಟ್ ಕಲಾಪ ವೀಕ್ಷಣೆಗಷ್ಟೇ ಅವಕಾಶ, ಕೋರ್ಟ್ನ ಕಲಾಪವನ್ನು ವೀಕ್ಷಣೆ ಮಾಡೋದಕ್ಕಷ್ಟೇ ಅವಕಾಶ. ಟಿವಿ ಅಳವಡಿಕೆಗೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಕೋರ್ಟ್ನ ಕಲಾಪವನ್ನು ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಅವಕಾಶ. ನಿನ್ನೆ ಟಿವಿಗೆ ಮನವಿಯನ್ನು ಡಿ ಗ್ಯಾಂಗ್ ಸಲ್ಲಿಸಿತ್ತು. ಡಿ ಗ್ಯಾಂಗ್ ಪರ ಮನವಿಯನ್ನು ಮಾಡಿದ್ದ ಲಕ್ಷ್ಮಣ್ ಟಿವಿ ಅಳವಡಿಕೆಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಟಿವಿ ಜಾಗದಲ್ಲಿ CCTV ಅಳವಡಿಕೆಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಆದೇಶವನ್ನು ನೀಡಿದೆ ಕೋರ್ಟ್. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೆಹಮಾನ್, ದರ್ಶನ್ ಹೇಳಿದ್ರು ನಮ್ಮ ಬ್ಯಾರಕ್ಗೆ ಒಂದು ಟಿವಿ ಕೊಡಬೇಕು ಅಂತೇಳಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಕೋರ್ಟ್ ಅವರ ಮನವಿಯನ್ನು ಈಗ ಪುರಸ್ಕರಿಸಿದೆ. ಸದ್ಯ ಇದು ಬೇರೆ ಏನು ನಿಯಮಗಳಿದ್ದಾವೆ, ಅವರಿಗೆ ಬೇರೆ ಏನೇ ನೋಡೋದಕ್ಕೆ ಅವಕಾಶ ಇದೆಯಾ, ಅಥವಾ ಅದರಲ್ಲೇನಾದರೂ ಮತ್ತೆ ರಿಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ ಏನು ಎತ್ತ ರೆಹಮಾನ್? ಎಸ್ ರಂಜಿತ್, ನಿನ್ನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಎನ್ನುವಂತಹ ಒಬ್ಬ ಆರೋಪಿ ಜಡ್ಜ್ ಹತ್ರ ಮನವಿಯನ್ನ ಮಾಡ್ಕೊಳ್ತಾನೆ. ಸರ್, ನಮಗೆ ಬ್ಯಾರಕ್ ಅಲ್ಲಿ ಇದ್ದು ಸಿಕ್ಕಾಪಟ್ಟೆ ಮೈಂಡ್ ಅಪ್ಸೆಟ್ ಆಗಿದೆ, ನಮಗೆ ಒಂದು ಟಿವಿ ಭಾಗ್ಯ ಆದ್ರೂ ಕಲ್ಪಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಇನ್ನು ಕೆಲವೊಂದಿಷ್ಟು ಆರೋಪಿಗಳು ನಮಗೆ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿ, ನಮ್ಮ ತಂದೆ ತಾಯಿಗಳಿಗೆ ಆರೋಗ್ಯ ಸಮಸ್ಯೆ ಇದೆ, ಹಾಗಾಗಿ ಅವರು ಇಲ್ಲಿಗೆ ಬಂದು ಭೇಟಿ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವೊಂದಿಷ್ಟು ಈಗ ಆರೋಪಿಗಳು ಜಡ್ಜ್ ಹತ್ರ ಮನವಿಯನ್ನ ಸಲ್ಲಿಸ್ತಾರೆ. ಆದ್ರೆ ಜಡ್ಜ್ ಟಿವಿ ಒಂದು ಭಾಗ್ಯವನ್ನ ಏನಿದೆ ಅಲ್ಲ, ಟಿವಿಯನ್ನ ಆಯ್ತು ವ್ಯವಸ್ಥೆ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಜಡ್ಜ್ ಅವರು ಹೇಳ್ತಾರೆ ನಿನ್ನೆ. ಅದೇ ರೀತಿ ಇವತ್ತು ಆದೇಶವನ್ನ ಮಾಡಿದ್ದಾರೆ. ಟಿವಿ ಅಂದ್ರೆ ದರ್ಶನ್ ಇರುವಂತಹ ಬ್ಯಾರಕ್ಗಳಲ್ಲಿ ಎಷ್ಟು ಜನ ಆರೋಪಿಗಳಿದ್ರು ಅವರೆಲ್ಲರಿಗೂ ಕೂಡ ಟಿವಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಕಂಡೀಷನ್ಗಳು ಕೂಡ ಇದಾವೆ.
ಟಿವಿ ಅಳವಡಿಸಿರುವ ಜಾಗಕ್ಕೆ ಸಿಸಿಟಿವಿ ಕೂಡ ಅಳವಡಿಸಬೇಕು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಚಲನವಲನಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಟಿವಿಯಲ್ಲಿ ಕೇವಲ ಕೋರ್ಟ್ ಕಲಾಪಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂತ ಒಂದು ಆದೇಶ ಹೊರಡಿಸಿದ್ದಾರೆ. ಇದ್ರ ಜೊತೆಗೆ ಏನಾದ್ರೂ ಬೇರೆ ಏನಾದ್ರೂ ಆ ನೋಡುವಂತ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸದ್ಯದ ಒಂದು ಆದೇಶದ ಪ್ರಕಾರ ಏನು ಕೋರ್ಟ್ ಕಲಾಪಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಆಕ್ಚುಲಿ ಕೇಳಿದ್ದು ನಮಗೆ ಸಿಕ್ಕಾಪಟ್ಟೆ ಮೈಂಡ್ ಅಪ್ಸೆಟ್ ಆಗ್ತಿದೆ, ಹಾಗಾಗಿ ಟಿವಿಯಲ್ಲಿ ಏನಾದ್ರೂ ನೋಡಿ ನಾವು ಬೇಜಾರನ್ನಾದ್ರೂ ಕಳೀಲಿಕ್ಕೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡ್ತಾರೆ. ಯಾಕಂದ್ರೆ ನಾವು ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಬಂದಿರುವಂತಹ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಅವರನ್ನು ನೋಡಿದಾಗ ನಿಜಕ್ಕೂ ಕೂಡ ತುಂಬಾ ಬೇಸತ್ತು ಹೋಗಿದ್ದಾರೆ. ಅವರಿಗೆ ಸಾಕು ಜೈಲು ಸಹವಾಸ ನಿಜಕ್ಕೂ ಕೂಡ ಸಾಕು ಸಾಕು ಅನ್ನೋ ಲೆವೆಲ್ಗೆ ಆಗಿದೆ ಅಂತಾನೆ ಹೇಳ್ಬೋದು. ದರ್ಶನ್ ಅವ್ರಿಗೂ ಕೂಡ ಸಪ್ಪೆ ಮುಖದಲ್ಲಿ ನಿನ್ನೆ ಅವರು ಹಾಜರಾಗಿರುತ್ತಾರೆ. ಈ ರೀತಿಯಾಗಿರುವಂತ ಹಾಗಾಗಿ ಲಕ್ಷ್ಮಣ್ ಅನ್ನುವಂತ ಒಬ್ಬ ಆರೋಪಿ ಎಲ್ಲರ ಪರವಾಗಿ ಜಡ್ಜ್ ಮುಂದೆ ಕೇಳಿರುವಂತದ್ದು ನಿನ್ನೆ. ಈಗ ಅದು ಕೂಡ ಆದೇಶ ಮಾಡಿದ್ದಾರೆ ಜಡ್ಜು, ಟಿವಿ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಸಿಸಿಟಿವಿ ಅಳಿಕೆ ಮಾಡಬೇಕು, ಮತ್ತೆ ಯಾವುದೇ ರೀತಿ ಬೇರೆ ಬೇರೆ ಚಾನೆಲ್ ಗಳನ್ನ ಅಲ್ಲಿ ಕೇಬಲ್ ಗಳನ್ನ ಕನೆಕ್ಷನ್ ಕೊಡಬಾರ್ದು ಅನ್ನುವಂತ ಒಂದು ಉದ್ದೇಶನೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಕೇವಲ ಕೋರ್ಟ್ ಕಲಾಪಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಕಲ್ಪಿಸಿ ಕೊಡಬೇಕು ಅನ್ನುವಂತ ಒಂದು ಆದೇಶ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ರಂಜಿತ್. ಓಕೆ ರೆಹಮಾನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಪ್ರಾಸಿಕ್ಯೂಷನ್ ವರದಿಯನ್ನ ಈಗ ಪುರಸ್ಕರಿಸಿದೆ ನ್ಯಾಯಾಲಯ. ಆ ಮೂಲಕ ಮತ್ತೆ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಸಂಕಷ್ಟ. ಶಾಕಿಂಗ್. ಅರ್ಜಿಯನ್ನ ಪುರಸ್ಕರಿಸಿದ 57ನೇ ಸಿಸಿಎಚ್ ಕೋರ್ಟ್ ದರ್ಶನ್ ವಕೀಲ ಸುನಿಲ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಸಾಕ್ಷಿ 7 ಮತ್ತು ಸಾಕ್ಷಿ 8 ಇವರಿಗೆ ಸಮನ್ಸ್ ಅನ್ನ ಜಾರಿ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಪೋಷಕರಿಗೆ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಪೋಷಕರಿದ್ದಾರಲ್ಲ ಅವರಿಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಡಿಸೆಂಬರ್ 17ಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ರೇಣುಕಾ ತಂದೆ ಮತ್ತು ತಾಯಿಗೆ ಸಮನ್ಸ್ ಅನ್ನ ನೀಡಿದೆ ಕೋರ್ಟ್. ಆ ಮೂಲಕ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. 57ನೇ ಸಿಸಿಎಚ್ ಕೋರ್ಟ್ ಅರ್ಜಿಯನ್ನ ಪುರಸ್ಕರಿಸಿದೆ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಸಾಕ್ಷಿ 7 ಮತ್ತು ಸಾಕ್ಷಿ 8ಕ್ಕೆ ಈಗ ಸಮನ್ಸ್ ಅನ್ನ ಇಶ್ಯೂ ಮಾಡಿದೆ. ರೇಣುಕಾಸ್ವಾಮಿ ಪೋಷಕರಿಗೂ ಕೂಡ ಕೋರ್ಟ್ ಸಮನ್ಸ್ ಅನ್ನ ನೀಡಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಸದ್ಯ ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಶಾಕಿಂಗ್ ಇದು. ಸದ್ಯ ಏನೇನು ಅಪ್ಡೇಟ್ ಇದೆ, ಏನು ವಿವರ ಇದೆ ತಮ್ಮ ಹತ್ರ ರೆಹಮಾನ್? ಎಸ್ ರಂಜಿತ್, ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ನಿಜಕ್ಕೂ ಕೂಡ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಅವರು ಕೂಡ ಸಮನ್ಸ್ ಅನ್ನ ಜಾರಿ ಮಾಡಬೇಕು ಸಾಕ್ಷಿಗಳಿಗೆ ಅನ್ನುವಂತ ಮಾತನ್ನು ಕೂಡ ಮುಂದಿಟ್ಟಾಗ ದರ್ಶನ್ ಪರ ವಕೀಲರು ಕೂಡ 7 ಮತ್ತು 8ನೇ ಸಾಕ್ಷಿಗಳಿಗೆ ಮಾತ್ರ ಯಾಕೆ, ಲೀಸ್ಟ್ ಏನಿರುತ್ತೆ ಅದರ ಪ್ರಕಾರ ಸಮನ್ಸ್ ಅನ್ನ ನೀಡಿ ವಿಚಾರಣೆಗೆ ಕರೀರಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆಗ ಪ್ರಾಸಿಕ್ಯೂಷನ್ ಅವರು ಇಲ್ಲ, ಅದು ಪ್ರಾಸಿಕ್ಯೂಷನ್ ಈ ಸುಪ್ರೀಂ ಅನ್ನೋ ರೀತಿಯಲ್ಲಿ ನಮಗೆ ಯಾವ್ದನ್ನ ಬೇಕಾದ್ರೂ ನಾವು ಸಾಕ್ಷಿಯಾಗಿ ನಾವು ಕರಿಬಹುದು ಅನ್ನುವಂತ ಒಂದು ಮಾತು ಹೇಳ್ತಾರೆ. ಅದೇ ಇವತ್ತು ನಿನ್ನೆ ಏನು ವಿಚಾರಣೆ ಇತ್ತಲ್ಲ, ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇವತ್ತು ಆದೇಶ ಆಗಿದೆ ಅಂತಾನೆ ಹೇಳ್ಬೋದು. ಏನು ರೇಣುಕಾಸ್ವಾಮಿ ಕುಟುಂಬಸ್ಥರಾಗಿರುವಂತಹ ಅವರ ತಂದೆ ತಾಯಿ ಅಂದ್ರೆ 7 ಮತ್ತು 8ನೇ ಸಾಕ್ಷಿ ಆಗಿರ್ತಾರೆ, ಅವರನ್ನ ಇವತ್ತು ಪ್ರಾಸಿಕ್ಯೂಷನ್ ಅವರು ಹೇಳಿರೋ ಪ್ರಕಾರ ಇವತ್ತು ಸಮನ್ಸ್ ಅವರಿಗೆ ಜಾರಿ ಆಗಿದೆ ಅಂತಾನೆ ಹೇಳ್ಬೋದು. ಕೋರ್ಟ್ ನಲ್ಲಿ ಇವತ್ತು ಸಮನ್ಸ್ ಜಾರಿ ಮಾಡಿದ್ದಾರೆ. ಅಂದ್ರೆ